ರಾಜ್ಯ ಸಚಿವ ಸಂಪುಟ ಸರ್ಜರಿಯ ಸರ್ಕಸ್ ಏನು ನಡೀತಾ ಇದೆ ಅದು ಸದ್ಯ ರೋಚಕ ಘಟ್ಟಕ್ಕೆ ತಲುಪಿರುವಂಥದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಪ್ರಧಾನ ಕಾರ್ಯದರ್ಶಿಯಾದಂತಹ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗ್ತಾರೆ. ರಾಹುಲ್ ಗಾಂಧಿ ಈಗಾಗಲೇ ಸಂಪುಟ ಪುನರ್ರಚನೆಗೆ ಮೌಖಿಕವಾಗಿ ಒಪ್ಪಿಗೆಯನ್ನ ನೀಡಿದ್ದಾರೆ. ಆದರೂ ಕೂಡ ಇದಿನ್ನೂ ಫೈನಲ್ ಆಗಿಲ್ಲ. ಯಾಕಂದ್ರೆ ಅಂತಿಮ ನಿರ್ಧಾರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೇನೆ ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಈ ಹಿನ್ನೆಲೆ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಕೆಸಿ ವೇಣುಗೋಪಾಲ್ ಅವರ ಜೊತೆಯಲ್ಲಿ ಚರ್ಚಿಸಿ ನಂತರ ಅವರು ಓಕೆ ಅಂದ್ರೆ ಅಧಿವೇಶನ ಮುಗಿತಾ ಇದ್ದಂತೆ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇರುವಂಥದ್ದು. ಇವತ್ತು ಮತ್ತೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ, ರಾಷ್ಟ್ರ ರಾಜಧಾನಿಗೆ. ಮೊನ್ನೆಯಷ್ಟೇ ಹೋಗಿ ಲೋಕಸಭೆ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಅದಕ್ಕೆ ಮೌಖಿಕವಾಗಿ ರಾಹುಲ್ ಗಾಂಧಿ ಅವರು ಒಪ್ಪಿಗೆಯನ್ನ ಕೊಟ್ಟಿರುವಂಥದ್ದು. ಆಯಿತು, ಮುಂದುವರಿಯಿರಿ ಅಂತೇಳಿ. ಆದರೆ ಫೈನಲ್ ಡಿಸಿಷನ್ ಏನಿದೆ ಅದು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ತೆಗೆದುಕೊಳ್ತಾರೆ ಅಂತ ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಹೀಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಗೆ ತೆರಳಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಜ್ಯ ಉಸ್ತುವಾರಿಗಳಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ ಕೆಸಿ ವೇಣುಗೋಪಾಲ್, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಕೆಸಿ ವೇಣುಗೋಪಾಲ್ ಇವರುಗಳನ್ನು ಭೇಟಿಯಾಗಿ ಚರ್ಚೆ ನಡೆಸಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಹರೀಶ್, ಇವತ್ತು ಮತ್ತೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರನ್ನ, ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಆಗ್ತಾರೆ. ಏನೆಲ್ಲ ಅಜೆಂಡಾ ಇದೆ ಅವರ ಇವತ್ತಿನ ಟೂರ್ ಪ್ಲಾನ್ನಲ್ಲಿ? ಬಹಳ ಮುಖ್ಯವಾಗಿರುವಂತದ್ದು, ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಖುದ್ದು ರಾಹುಲ್ ಗಾಂಧಿ ಅವರ ಜೊತೆ 1-to-1 ಮಾತುಕತೆ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಅವರು ಮೌಖಿಕವಾಗಿ ಕೂಡ ಅದಕ್ಕೆ ಓಕೆಯನ್ನು ಮಾಡಿದ್ರು ಕೂಡ. ಆದ್ರೆ ಅಂತಿಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚಿಸಿ ತೀರ್ಮಾನ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಲಹೆಯನ್ನು ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತಿಮ ತೀರ್ಮಾನ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡುವಂತ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ಪ್ರಸ್ತಾಪವನ್ನ ಅವ್ರ ಮುಂದೆ ಇಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಏನೇ ತೀರ್ಮಾನ ಆಗ್ಬೇಕಾಗಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಬೆರಳು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಂಪುಟ ಪುನರ್ರಚನೆ ಆಗಿರ್ಬೋದು, ಬೇರೆ ಬೇರೆ ಯಾವುದೇ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಖರ್ಗೆ ಅಂಗಳದಲ್ಲಿ ಸೇರಿರುವಂತದ್ದು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿನ್ನೆ ಅಷ್ಟೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೂ ಮೊದಲೇ ಭೇಟಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಒಂದಷ್ಟು ಮಹತ್ವದ ವಿಚಾರಗಳನ್ನ ಚರ್ಚೆ ನಡೆಸಿದ್ದಾರೆ. ಅಂದ್ರೆ ನಾಯಕತ್ವಕ್ಕೂ ಮೊದಲು ಯಾವುದೇ ಕಾರಣಕ್ಕೂ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಬಾರದು ಅನ್ನುವಂತ ಬಿಗಿಪಟ್ಟ ಹರೀಶ್ ಅವರೇ ಹಾಗೆ ಸಂಪರ್ಕದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ, ನೋಡೋಣ. ಈಗ ಮೊನ್ನೆ ಮೇಕೆದಾಟದು ನಮಗೆ ಬಂದಿದೆ. ಆ ಲಾಯರ್ಗೆ ಹೋಗಿ ಕೃತಜ್ಞತೆ ಹೇಳ್ಬೇಕು. ಮುಂದಕ್ಕೆ ನಾವೇನು ಮಾಡಬೇಕು, ಯಾಕೆಂದ್ರೆ ನಾಳೆ CNL ಮೀಟಿಂಗ್ ಇಟ್ಕೊಂಡಿದ್ದಾರೆ. CNL ಮೀಟಿಂಗು CM ಫಿಕ್ಸ್ ಆಗಿದೆ. ಅದು ನಾವೇನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಡೈರೆಕ್ಷನ್ಸ್ನ ಚರ್ಚೆ ಮಾಡಬೇಕು. ಅದಕ್ಕೆ ಅವ್ರ ಅಡ್ವೈಸ್ ಕೇಳ್ಬಿಟ್ಟು ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಅಡ್ವೈಸ್ ತಗೋಬೇಕು. ಸರ್, ಇವತ್ತು ಪ್ರಧಾನಿಯನ್ನು ಭೇಟಿ ಆಗ್ತಾ ಇದ್ದಾರೆ ಸಿಎಂ ಅವರು. ತಾವು ನನಗೂ ಹೇಳಿದ್ದಾರೆ, ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ. ನಾನು ನೋಡ್ತೀನಿ ಮನೇಲಿ ಮಾತಾಡ್ಬಿಟ್ಟು. ಅಲ್ಲ, ಯಾಕಂದ್ರೆ ರಾಜ್ಯದ ಜಲ ಯೋಜನೆಗಳಲ್ಲಿ ಪ್ರಸ್ತಾಪ ಆಗುತ್ತೆ ಸರ್ಕಾರ ಪರವಾಗಿ. ಎಲ್ಲ ನಾವೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ. ಯಾವ್ಯಾವ ವಿಚಾರ ಅಂತ ಸರ್? ಜಲಯೋಜನೆಗಳು ಯಾವ್ಯಾವ? ಯಾಕಂದ್ರೆ ಎಲ್ಲ ನಿಮ್ಗೆ ರಿಲೀಸ್ ನಾವೇನೇನು ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲ ವಿಚಾರ ತಿಳಿಸ್ತೀವಿ. ಈಗ ಇದಾದ್ಮೇಲೆ ನನ್ನ ಪೊಲಿಟಿಕಲ್ ಭೇಟಿ ಸರ್ ರಾಹುಲ್ ಗಾಂಧಿ ಸರ್. ಓಕೆ, ಹರೀಶ್ ಅವರು ಮಾಹಿತಿ ನೀಡ್ತಾ ಇದ್ರು. ಹರೀಶ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ಹರೀಶ್, ಈಗ ಡಿಕೆ ಶಿವಕುಮಾರ್ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಸದ್ಯ ದೆಹಲಿಯಲ್ಲೇ ಇದ್ದಾರೆ. ಅವರು ಹೇಳ್ತಾ ಇದ್ರು ಸಿಎಂ ಅವರ ಮೀಟಿಂಗ್ ನಿಗದಿಯಾಗಿದೆ, ಅಲ್ಲಿ ಚರ್ಚೆ ಆಗತ್ತೆ ಅಂತೇಳಿ. ಏನೆಲ್ಲ ಚರ್ಚೆ ಆಗ್ಬೋದು, ಯಾವ ರೀತಿಯ ಪ್ಲಾನ್ ಮಾಡ್ಕೊಳ್ಳಲಾಗಿದೆ ಹರೀಶ್?
ನವೀನ್ ಈಗಾಗಲೇ ಹೇಳ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಕೂಡ ಖರ್ಗೆ ಅವರ ಬಳಿ ತೆರಳಿ ಸಂಪುಟ ಪುನಾರಚನೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಭಾಗವಹಿಸ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಹಾಗಾಗಿ ಸಂಪುಟ ಪುನಾರಚನೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಮುಖ ಆದ್ಯತೆಯನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಯಾರನ್ನೆಲ್ಲ ಕೈ ಬಿಡಬೇಕಾಗುತ್ತೆ, ಯಾರನ್ನೆಲ್ಲ ಸೇರಿಸ್ಕೊಳ್ಬೇಕಾಗುತ್ತೆ, ಮತ್ತೆ ಯಾವಾಗ ಮಾಡ್ಬೇಕಾಗುತ್ತೆ ಅನ್ನುವಂತ ವಿಚಾರಗಳನ್ನ ಪ್ರಮುಖವಾಗಿ ಇವತ್ತು ಖರ್ಗೆ ಅವ್ರ ಜೊತೆ ಚರ್ಚೆ ಆಗುತ್ತೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ 3 ದಿನಗಳಿಂದಲೂ. ನಿನ್ನೆ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಅಂದ್ರೆ ಮೊನ್ನೆ ರಾಹುಲ್ ಗಾಂಧಿ ಅವ್ರನ್ನ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿ.ಕೆ. ಶಿವಕುಮಾರ್ಗೂ ಮೊದಲೇ ಭೇಟಿಯಾಗಿದ್ರು. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂಗೂ ಮೊದಲೇ ಖರ್ಗೆ ಅವ್ರನ್ನ ಮೊದಲು ಭೇಟಿಯಾಗಿದ್ದಾರೆ. ಹಾಗಾಗಿ ತಂತ್ರ ಪ್ರತಿತಂತ್ರಗಳು ಕೂಡ ಸಿಎಂ ಡಿಸಿಎಂ ನಡುವೆ ನಡೀತಾ ಇರುವಂತದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಒಂದ್ ಕಡೆ ಬಿಗಿಪಟ್ಟ ನೀಡಿದಿರುವಂತಹ ಸಂಪುಟ ಪುನರಚನೆ ಆಗೋದಕ್ಕೂ ಮೊದಲು ನಾಯಕತ್ವ ಇತ್ಯರ್ಥಪಡಿಸಿ ಅನ್ನುವಂತ ಬಿಗಿಪಟ್ಟ ನೀಡಿದ್ರೆ, ಮಗದೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು 2.5 ವರ್ಷಗಳ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಕೂಡ ಸಂಪುಟ ಪುನರಚನೆ ಆಗಬೇಕು ಅನ್ನುವಂತಹ ಮನವಿಯನ್ನು ಮಾಡಿದ್ದಾರೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದಲ್ಲಿ ತರಾತುರಿ ಅಂದ್ರೆ ಬೆಳಗಾವಿ ಅಧಿವೇಶನ ಮುಗಿಯುತ್ತಿದ್ದಂತೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಅಂದ್ರೆ ವರ್ಷಾಂತ್ಯದೊಳಗಡೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಅದು ಆಗದಿದ್ದ ಪಕ್ಷದಲ್ಲಿ ಮುಂದಿನ ವರ್ಷಕ್ಕೆ ಸಂಪುಟ ಪುನರಚನೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಅದು ಆಗದಿದ್ದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಒಂದೇ ಹಂತದಲ್ಲಿ ಆಗ್ಬೇಕು ಅನ್ನುವಂತ ಬಿಗಿಪಟ್ಟನ್ನ ಡಿ.ಕೆ. ಶಿವಕುಮಾರ್ ಏನ್ ನೀಡಿದ್ರೆ, ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ಮಣೆ ಹಾಕಿದ್ದೆ ಆದಲ್ಲಿ ಒಂದು ಅಧಿವೇಶನದ ಬಳಿಕ ಎಲ್ಲವೂ ಕೂಡ ಒಂದೇ ಸಂದರ್ಭದಲ್ಲಿ ಇತ್ಯರ್ಥ ಪಡಿಸ್ತಾರ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮನಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಇದ್ದಂತೆ ಕಾಣಿಸುತ್ತೆ. ಬಿಹಾರ ಚುನಾವಣಾ ಫಲಿತಾಂಶದಿಂದ ಕುಗ್ಗಿ ಹೋಗಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಕಳಪೆ ಪ್ರದರ್ಶನದ ಕಾರಣಕ್ಕಾಗಿ ಸದ್ಯಕ್ಕೆ ಕರ್ನಾಟಕದಲ್ಲಿ ಇರುವಂತಹ ಸರ್ಕಾರದ ವಿಚಾರವಾಗಿ ಯಾವುದೇ ರೀತಿಯ ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಹಿಂದೇಟಾಗ್ತಿದೆ. ಮೊನ್ನೆ ಸಿಎಂ ಭೇಟಿಗೂ ಮೊದಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ನೇರವಾಗಿ ರಾಹುಲ್ ಗಾಂಧಿ ಅವರು ಸುದೀರ್ಘವಾಗಿ ರಾಜ್ಯ ರಾಜಕಾರಣ ಜೊತೆಗೆ ಬಿಹಾರ ಚುನಾವಣಾ ಫಲಿತಾಂಶದ ಜೊತೆ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ. ಹಾಗಾಗಿ ಈಗಿನ ಸಂದರ್ಭದಲ್ಲಿ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಯಾವ ಬದಲಾವಣೆಗೂ ಕೈ ಹಾಕೋದಿಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.